ವೀಕ್ಷಕರೇ, ಮೊನ್ನೆ ನಾನು ಹಿಂದಿನ ವಿಡಿಯೋದಲ್ಲಿ GPSTR ಪ್ಯಾಟರ್ನ್ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದೆ. ಈಗ ಮೊದಲು ಈ MCQನಲ್ಲಿರುವಂಥ ಜನರಲ್ ಕನ್ನಡ ಏನಿದೆ ಅದು ಮತ್ತು ಪೇಪರ್ 3ಯಲ್ಲಿರುವಂಥ ಕಂಪಲ್ಸರಿ ಕನ್ನಡ ಡಿಸ್ಕ್ರಿಪ್ಟಿವ್ ಏನಿದೆ ಅದರದ್ದು ಸಿಲೆಬಸ್ ನೋಡೋಣ. ಇದರಲ್ಲಿ ಏನಿದೆ ಅಂತಂದರೆ, ಈ ಜನರಲ್ ಕನ್ನಡದಲ್ಲಿರುವಂಥ ಏನು ಕೊಟ್ಟಿದ್ದಾರೆ, ಪೇಪರ್ 1ನಲ್ಲಿರುವಂಥ ಜನರಲ್ ಕನ್ನಡ MCQs ಹಾಗೆ ಪೇಪರ್ 3ಯಲ್ಲಿರುವಂತಹ ಡಿಸ್ಕ್ರಿಪ್ಟಿವ್ ಕನ್ನಡ ಎರಡೂ ಸಿಲೆಬಸ್ ಸೇಮ್. ಬಟ್ ಆದರೆ ಕನ್ನಡ ಏನಿದೆ ಈ ಸಿಲೆಬಸ್ ಇದನ್ನು ಫಸ್ಟ್ ಪೇಪರಲ್ಲಿ MCQ ಕೇಳ್ತಾರೆ ಮತ್ತು ಥರ್ಡ್ ಪೇಪರಲ್ಲಿ ಏನು ಕೇಳ್ತಾರೆ ಅದು ಪೂರ ಡಿಸ್ಕ್ರಿಪ್ಟಿವಲ್ಲಿರುತ್ತೆ. ಇದು ಬಂದು ಫಸ್ಟು ಸಾಮಾನ್ಯ ಕನ್ನಡದಲ್ಲಿ ಏನೇನು ಕೇಳಿದ್ದಾರೆ ಅಂತ ನೋಡೋಣ. ಫಸ್ಟು ಕನ್ನಡ ವರ್ಣಮಾಲೆಗಳ ಬಗ್ಗೆ, ಅಂದರೆ ಏನೇನು ಯಾವ್ಯಾವ ವಿಧಗಳಿದ್ದಾವೆ, ವ್ಯಂಜನಗಳು ಮತ್ತು ಯೋಗವಾಹಕಗಳು ಮತ್ತು ಸ್ವರಗಳು, ಇದರ ಜೊತೆಗೆ ಅದು ಕಂಠವ್ಯ, ಆಮೇಲೆ ಎಲ್ಲೆಲ್ಲಿ ಹುಟ್ಟುತ್ತವೆ, ಅಂದರೆ ಗಂಟಲಿನಲ್ಲಿ ಹುಟ್ಟೋದು, ಹಲ್ಲಿನಲ್ಲಿ ಹುಟ್ಟೋದು, ಯಾವ್ಯಾವ ರೀತಿ ಇದೆ ಅವು ಎಲ್ಲ ರೀತಿಯಿಂದನೂ ಒಂದು ಕನ್ನಡ ವರ್ಣಮಾಲೆ ಬಗ್ಗೆ ಕೇಳ್ತಾರೆ. ನೆಕ್ಸ್ಟು ಗುಣಿತಾಕ್ಷರಗಳು ಮತ್ತು ಸಂಯುಕ್ತಾಕ್ಷರಗಳು. ನೆಕ್ಸ್ಟ್ ಬಂದು ನಾಮಪದ ಮತ್ತು ಅದರ ಬಗೆಗಳು ಯಾವ್ಯಾವು, ಅದೇ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಭಾವನಾಮ, ಈ ರೀತಿಯಾದಂಥದ್ದು. ಮತ್ತು ಬಂದು ಕ್ರಿಯಾಪದ ಅಕರ್ಮ ಮತ್ತು ಸಕರ್ಮಕ, ಮತ್ತು ಕ್ರಿಯಾರ್ಥಕ ರೂಪಗಳು, ಕಾಲಗಳು, ಅಖ್ಯಾತ ಪ್ರತ್ಯಯ, ಪಲ್ಲಟ, ಮತ್ತು 5ನೇದು ಬಂದು ಲಿಂಗ ಮತ್ತು ವಚನ. ನೆಕ್ಸ್ಟ್ ಬಂದು ವಿಭಕ್ತಿ ಪ್ರತ್ಯಯ ಮತ್ತು ಅದರ ಕಾರಕಾರ್ಥಗಳು. ಹಳಗನ್ನಡ ಮತ್ತು ಹೊಸಗನ್ನಡ ಎರಡು ರೀತಿಯಾಗಿಯೂ ಕೇಳ್ಬೋದು. ಫಸ್ಟು ಅದರ ವಿಭಕ್ತಿ ಪ್ರತ್ಯಯ ಬಂದು ಅದರ ಕಾರಕರ್ತಕ ಯಾವುದು, ಊನಲ್ಲಿ ಕಾರಕರ್ತಕ ಯಾವುದು, ಪ್ರಥಮ ವಿಭಕ್ತಿಯ ಕಾರಕರ್ತಕ ಯಾವುದು, ಈ ರೀತಿಯಾಗಿ ಕೇಳ್ಬೋದು. ಅದನ್ನು ಹಳಗನ್ನಡದಲ್ಲೂ ಕೇಳಬಹುದು. ನೆಕ್ಸ್ಟ್ ಬಂದು ಸಂಧಿಗಳು. ಇದು ತುಂಬ ಇಂಪಾರ್ಟೆಂಟು ವೀಕ್ಷಕರೇ. ಹೇಗೆ ಅಂತಂದರೆ, ಈ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಇದರಲ್ಲಿ ಒಂದಂತೂ 1 or 2 ಕ್ವಶನ್ಸ್ ಬಂದೇ ಬರುತ್ತೆ. ಪೇಪರ್ 1ನಲ್ಲಿ ಮತ್ತು ಪೇಪರ್ 3ನಲ್ಲಿ ಎರಡರಲ್ಲೂ ಬಂದೇ ಬರುತ್ತೆ. ಮತ್ತು ಸಮಾಸಗಳು ಅದು ತುಂಬಾ ಇಂಪಾರ್ಟೆಂಟ್. ಕೃದಂತ ಮತ್ತು ತದ್ದಿತಾಂತಗಳು, ಇದರಲ್ಲಿ ಒಂದಾದ್ರೂ ತದ್ದಿತಾಂತಗಳಲ್ಲಿ ನಾಮಪದ ಅಥವಾ ಅದರ ಅವ್ಯಯ, ತದ್ದಿತಾಂತ ಅವ್ಯಯ, ಕೃದಂತ ಅನ್ವಯ, ಅವು ಭಾವನಾಮ, ಈ ರೀತಿಯಾಗಿ ಅದರಲ್ಲಿ ಯಾವುದಾದ್ರೂ ಇವೆರಡರಲ್ಲಿ ಇವೆರಡನ್ನು ಸೇರಿಸಿ 1 ಅಥವಾ 2 ಮಾರ್ಕ್ಸಿನ ಕ್ವಶನ್ ಅಂತೂ ಕೇಳ್ತಾರೆ. ಮತ್ತು ಬಂದು ದ್ವಿರುಕ್ತಿ, ಜೋಡು ನುಡಿ, ಪಡು ನುಡಿ, ನುಡಿಗಟ್ಟುಗಳು, ಈ ರೀತಿ ಏನಿದಾವಲ್ಲ ಇವುಗಳನ್ನು ಒಂದು ಸ್ವಲ್ಪ ನೋಡಿ ಇಟ್ಕೊಂಡಿರಬೇಕು ನಾವು. ಅಂದರೆ ಅವುಗಳ ಡಿಫ್ರೆನ್ಸ್ ಏನೇನು, ಅದರದ್ದು ಹೀಗಂದ್ರೆ ಏನು, ಅವುಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು, ಈ ರೀತಿಯಾಗಿ ಒಂದು ಸ್ವಲ್ಪ ಅದನ್ನು ನೋಡಿ ಇಟ್ಕೊಂಡಿದ್ರೆ ಒಳ್ಳೆಯದು. ಮತ್ತು ಅವ್ಯಯ, ಅದರ ಪ್ರಕಾರಗಳು, ವಾಕ್ಯ ಮತ್ತು ವಾಕ್ಯದ ವಿಧಗಳು, ಲೇಖನ ಚಿಹ್ನೆಗಳು, ಮತ್ತು ಪದಗಳ ಅರ್ಥ, ಸಮಾನಾರ್ಥಕ, ನಾನಾರ್ಥಕ, ವಿರುದ್ಧ ಪದಗಳು ಮತ್ತು ಪದಗಳ ಶಬ್ದರೂಪ. ನೆಕ್ಸ್ಟ್ ಬಂದು ತತ್ಸಮ, ತದ್ವ ಮತ್ತು ಅನ್ಯದೇಶಿ ಪದಗಳು, ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪಗಳು, ಗಾದೆಗಳು, ಛಂದಸ್ಸು ಮತ್ತು ಅಲಂಕಾರಗಳು. ಮತ್ತು ನೆಕ್ಸ್ಟ್ ಬಂದು ಹಳಗನ್ನಡದ ಕವಿಗಳ ಕಾಲ, ಸ್ಥಳ, ಆಶ್ರಯ, ಬಿರುದು ಕಾವ್ಯ, ಮತ್ತು ಹಾಗೆಯೇ ಹೊಸಗನ್ನಡ ಸಾಹಿತ್ಯದ ಚರಿತ್ರೆ, ಅಂದರೆ ಹೊಸಗನ್ನಡದ ಕವಿಗಳ ಕಾಲ, ಸ್ಥಳ, ಕಾವ್ಯ ಪ್ರಶಸ್ತಿ, ಈ ರೀತಿಯಾಗಿ ಕೇಳುವಂಥ ಚಾನ್ಸಸ್ಗಳು ತುಂಬ ಇದೆ. ಸೊ ಅದಕ್ಕೋಸ್ಕರ ಏನಂದರೆ, ಪೇಪರ್ 1ನಲ್ಲಿರುವಂಥ 25 ಮಾರ್ಕ್ಸ್ಗೆ ಏನು ಕೇಳ್ತಾರೆ ಕನ್ನಡನ, ಅದಕ್ಕೆ ಮತ್ತು 100 ಮಾರ್ಕ್ಸಿಗೆ ಏನು ಕೇಳ್ತಾರೆ ಪೇಪರ್ 3ನಲ್ಲಿ, ಅದಕ್ಕೋಸ್ಕರ ಕನ್ನಡ ತುಂಬಾ ಇಂಪಾರ್ಟೆಂಟು. ಸೊ ಕನ್ನಡನ ಒಂದು ಸ್ವಲ್ಪ ಗಮನ ಹರಿಸಿ ನೋಡ್ಕೊಳ್ಳಿ. ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.